ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಶನಿ ಇನ್ನೇನು ಜನ್ಮದಲ್ಲಿರುವಂತಹ ಶನಿ 2ನೇ ಸ್ಥಾನಕ್ಕೆ ಹೋಗ್ತಾನೆ. 2ನೇ ಸ್ಥಾನದಲ್ಲೂ ನಾನು ಈ ಮುಂಚೆ ಹೇಳಿದಾಗೆ ಹೋಗಬೇಕಾದ್ರೂ ಶನಿ ಅಂತ್ಯಫಲವೇ. ಹಾಗಾಗಿ ಅಂತ್ಯದಲ್ಲೇ ಒಂದಷ್ಟು ಅಶುಭ ಫಲಗಳನ್ನು ತಂದುಕೊಡ್ತಾನೆ. ಹೆಚ್ಚು ನೋಡಿರುವಂತಹ ರಾಶಿ ಯೂಟ್ಯೂಬಲ್ಲಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯವರಿಗೆ ಒಳ್ಳೇದಾಗತ್ತಾ ಇನ್ನು ಮುಂದೆ? 2ನೇ ಸ್ಥಾನಕ್ಕೆ ಶನಿ ಹೋಗ್ತಾನೆ. ಗುರುವಿನ ಸಂಚಾರ 5ರಲ್ಲಿ ಆಗತ್ತೆ. ಹಾಗಾಗಿ ಗುರುವಿನ ಸಂಚಾರ 5ರಲ್ಲಿ ಆಯಿತು ಅಂತಂದ್ರೆ ಶನಿ ನಿಮ್ಮ ಪಾಪ ಕರ್ಮಗಳನ್ನ ಫಲವಾಗಿ ಕೊಡುವಂಥವ್ನು ಶನಿ ಆದ್ರೆ ನಿಮ್ಮ ಪುಣ್ಯ ಕರ್ಮಗಳನ್ನ ಫಲವಾಗಿ ಕೊಡುವಂಥವ್ನು ಗುರು. ಹಾಗಾಗಿ ನಾವು ಈ 2 ಗ್ರಹಗಳನ್ನ ವಿಶ್ಲೇಷಣೆ ಮಾಡಿದ್ರೆ ಈ ಇಬ್ರು ಬಹಳ ಮುಖ್ಯ. ಒಂದು, ನಮ್ಮ ಪಾಪ ಮಾಡಿದ್ರು ನಾವೇ ಅದನ್ನು ಅನುಭವಿಸ್ಬೇಕು, ನಾವು ಪುಣ್ಯ ಮಾಡಿದ್ರು ನಾವೇ ಅದನ್ನು ಅನುಭವಿಸ್ಬೇಕು. ಆದ್ರೆ ಶನಿ ಅದಕ್ಕೆ ಏನು ಅಂತಂದ್ರೆ ಪಾಪ ಫಲವನ್ನ ಕೊಡ್ತಾನೆ. ಹಾಗಾಗಿ ಅವನು ನಮಗೆ ತೊಂದರೆ ಕೊಡ್ತಾನೆ ಅಂತ ಅನ್ಸುತ್ತೆ. ವಾಸ್ತವವಾಗಿ ಅವನು ಯಾರಿಗೂ ತೊಂದರೆ ಕೊಡಲ್ಲ. ಅವನು ಕೊಡುವಂಥದ್ದು ಏನು ಅಂದ್ರೆ ನಮ್ಮ ಪಾಪ ಫಲವನ್ನ ನಮಗೆ ಕೊಡ್ತಾನೆ. ಗುರು ಅದಕ್ಕೆ ವ್ಯತಿರಿಕ್ತ. ಗುರು ಬಲ ಇದೆ ಅಂತಂದ್ರೆ ಏನರ್ಥ? ಗುರು ನಮಗೇನೋ ಒಳ್ಳೇದ್ ಮಾಡ್ತಾನೆ ಅಂತಲ್ಲ, ಆದ್ರೆ ನಮ್ಮ ಪುಣ್ಯಗಳನ್ನ ನಮಗೆ ಫಲವಾಗಿ ಕೊಡ್ತಾನೆ ಅಂತ. ಆ ನಿಟ್ಟಿನಲ್ಲಿ ಪಂಚಮ ಸ್ಥಾನದಲ್ಲಿ ಗುರು ಬಂದ ಅಂತಂದ್ರೆ ಪೂರ್ಣವಾಗಿರುವಂತಹ ಗುರುಬಲ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಆ ಪೂರ್ಣವಾಗಿರುವಂತಹ ಗುರುಬಲ ಏಪ್ರಿಲ್ ತಿಂಗಳ ನಂತರದಲ್ಲಿ ಈ ಕುಂಭರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಆರಂಭದಲ್ಲಿ ಏನು ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗದೆ, ಯಾವುದೇ ಪರಿಸ್ಥಿತಿಯಲ್ಲಿ ಬದಲಾವಣೆ ಇಲ್ಲದೆ ಹಾಗೆ ನಡ್ಕೊಂಡು ಹೋಗ್ತಿರತ್ತೆ. ಏಪ್ರಿಲ್ ತಿಂಗಳ ನಂತರ ಭಾಗ್ಯೋದಯ ಆಗತ್ತೆ. ಇರುವಂತಹ ಸಮಸ್ಯೆಗಳು 8ರಲ್ಲಿ ಕೇತು, 2ರಲ್ಲಿ ರಾಹು, ಆರ್ಥಿಕವಾಗಿರುವಂತಹ ಕ್ಲೇಶಗಳಿಗೆ ಸಿಕ್ಕಾಕೊಂಡಿರುವಂಥದ್ದು, ಅದರಿಂದ ಹೊರಗಡೆ ಬಿಟ್ಟು ಬಂದು ನಮಗೂ ಜೀವನದಲ್ಲಿ ಬದುಕಲಿಕ್ಕೆ ಒಂದು ಆಶಾಕಿರಣ ಇದೆ, ಇದನ್ನು ಬದುಕಬಹುದು, ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು, ಇದನ್ನೆಲ್ಲ ನಾವು ಎದುರಿಸಿ ಮತ್ತೆ ಹೊರಗಡೆ ಬರಬಹುದು ಅನ್ನುವಂಥ ಒಂದು ಮನಸ್ಥೈರ್ಯತೆ ಅನ್ನುವಂಥದ್ದು, ಅದಕ್ಕೆ ಬೇಕಾಗಿರುವಂಥ ದೈವಾನುಗ್ರಹ ಅನ್ನುವಂಥದ್ದು ಕುಂಭರಾಶಿಯವರಿಗೆ ನಿಮ್ಮದಾಗಲಿದೆ. ಇದನ್ನ ತಿಳ್ಕೊಬಹುದು. ಅದರ ಜೊತೆಗೆ 2ನೇ ಸ್ಥಾನದಲ್ಲಿದ್ದಂತಹ ರಾಹು ಜನ್ಮಕ್ಕೆ ಬರ್ತಾನೆ. ಸಣ್ಣ ಪುಟ್ಟ ಅನಾರೋಗ್ಯಗಳು, ವಿಶೇಷವಾಗಿ ಮುಖದ ಭಾಗ, ತಲೆಯ ಭಾಗದಲ್ಲಿ ಶಿರೋರುಕ್ ಅಂತ ಹೇಳುವಂಥ ರೀತಿಯಲ್ಲಿ ತಲೆ ಭಾಗದಲ್ಲಿ ನೋವು ಬರುತ್ತೆ. ಮತ್ತೆ ತಲೆ ಭಾಗದಲ್ಲಿ ಒಂದಷ್ಟು ನೋವು. ಸಪ್ತಮದಲ್ಲಿ ಕೇತು ಬಂದಾಗ ಸ್ವಲ್ಪ ಕೌಟುಂಬಿಕವಾಗಿರುವಂತಹ, ಆದರೆ ಶನಿಯಿಂದ ಬರ್ತಿರುವಂತಹ 2 ಮತ್ತು 8ರಲ್ಲಿ ರಾಹುಕೇತುಗಳಿಂದ ಬರ್ತಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗಿ ಸ್ವಲ್ಪ ಮುಂದೆ ಅವರಿಗೆ ಇರುವಂತಹ ಸಮಸ್ಯೆಗಳು ತೀರಿ, ಕಷ್ಟಗಳು ಅನ್ನುವಂಥದ್ದು ನಿವೃತ್ತಿಯಾಗಿ ದೈವಾನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಹಾಯ ಹಸ್ತ ಅನ್ನುವಂಥದ್ದು ದೇವರು ಯಾವುದೋ ಒಬ್ಬರ ಮುಖಾಂತರ ಕಳಿಸ್ತಾನೆ. ಕೆಲಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಕೊಡ್ತಾನೆ. ಬದಲಾವಣೆ, ಈ ಕೆಲಸವನ್ನ ಮಾಡಿ ಸಾಧಿಸುವಂತಹ ಒಂದು ಚೈತನ್ಯ, ಒಳ್ಳೆ ಜನಗಳ ಒಂದು ಸಂಪರ್ಕ, ವಿದ್ಯಾರ್ಥಿಗಳು ಯಾರು ವಿದ್ಯೆಯಲ್ಲಿ ಹಿಂದುಳಿದಿರ್ತಾರೆ ಅಂಥವ್ರಿಗೆ ವಿದ್ಯೆಯಲ್ಲಿ ಮುಂದುವರಿಯುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಈ ಒಂದು ಗುರುವಿನ ಸಂಚಾರದಿಂದ ಬರುತ್ತೆ. ಹಾಗಾಗಿ ಗುರು ಅತ್ಯಂತ ಶುಭ ಫಲಗಳನ್ನು ಕುಂಭರಾಶಿಯವರಿಗೆ ತಂದು ಕೊಡ್ತಾನೆ. ಅಂತ್ಯಫಲ ಶನಿ ಆದ ಕಾರಣ ಇನ್ನೂ 7.5 ಪೂರ್ಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ಆರ್ಥಿಕವಾಗಿರುವಂತಹ ವಿಚಾರದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ, ದುಡ್ಡನ್ನ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನ, ಇನ್ನೂ ಎಚ್ಚರಿಕೆಯ ಹೆಜ್ಜೆಯನ್ನೇ ಇಡಬೇಕಾಗತ್ತೆ. ಕುಂಭರಾಶಿಯವರು ಒಳ್ಳೆಯದಾಗಿದೆ ಅಂತ ಹೇಳಿಕೊಂಡು ಸ್ವಲ್ಪ ದಾರಿ ತಪ್ಪುವಂತಹ ಒಂದು ಸಾಧ್ಯತೆಗೆ ಬರಬಾರದು. ಶನಿಯನ್ನ ಇನ್ನು ಹೆಚ್ಚು ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡಿ, ಅದರ ಜೊತೆಗೆ ಕಾಳಿಯ ಆರಾಧನೆ ಅಥವಾ ಕುಲದೇವಿಯ ಆರಾಧನೆಯನ್ನ ಮಾಡ್ತಾ ಈಶ್ವರನ ಆರಾಧನೆಯನ್ನ ಮಾಡ್ತಾ ಇದ್ರೆ, ಈಶ್ವರನನ್ನ ಆರಾಧನೆ ಮಾಡಿದ್ರೆ ಯಾವ ಗ್ರಹಗಳು ಕೂಡ, ಎಲ್ಲ ಗ್ರಹಗಳು ಈಶ್ವರನ ಅಧೀನದಲ್ಲಿ ಇರ್ತಾರೆ. ಈಶ್ವರನನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದೆ ಆದ್ರೆ, ಸಪ್ತಶತಿ ಪಾರಾಯಣಾದಿಗಳನ್ನ ಕುಂಭರಾಶಿಯವರಿಗೆ ಹೇಳುವಂಥದ್ದು ನೋಡಿ. ಯಾರು ಸಪ್ತಶತಿಯ ಪಾರಾಯಣವನ್ನ ಮಾಡಿಸ್ತಾರೆ, 700 ಶ್ಲೋಕ ಪಾರಾಯಣವನ್ನ ಮಾಡಿಸ್ತಾರೆ, ಅಂಥವ್ರಿಗೆ ವಿಶೇಷವಾಗಿರುವಂತಹ ಶನಿಯಿಂದ ಬರ್ತಾ ಇರುವಂತಹ ಒಂದಷ್ಟು ದೋಷಗಳು ನಿವೃತ್ತಿ ಆಗತ್ತೆ ಅಂತ ಹೇಳಿ ಮುಂದೆ ಎಲ್ಲ ಕುಂಭರಾಶಿಯವರಿಗೆ ಒಳ್ಳೆದಾಗ್ಲಿಕ್ಕಿದೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.